ಚಾಮರಾಜನಗರದಿಂದ ಸತ್ಯಮಂಗಲಕ್ಕೆ ಹೋಗುವಂತಹ ಮೇನ್ ದಾರಿ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಚಿಕ್ಕಹೊಳೆಯ ಒಂದು ಜಲಾಶಯ ಏನಿದೆ ಅಲ್ಲಿಗೆ ಹೋಗುವುದಕ್ಕೆ ನೀವೊಂದು ದೇವಸ್ಥಾನ ಏನು ನೋಡ್ತಾ ಇದ್ದೀರಾ, ಇದು ಲ್ಯಾಂಡ್ ಮಾರ್ಕ್ ಆಗಿ ನೀವು ತಗೊಂಡು ಮುಂದೆ ಸ್ವಲ್ಪ ದೂರದಲ್ಲೇ ಆ ಒಂದು ಭಾಗದಲ್ಲಿ ಚಿಕ್ಕಹೊಳೆಗೆ ಹೋಗುವಂತಹ ಒಂದು ದಾರಿ ನಿಮಗೆ ಸಿಗುತ್ತೆ. ಅಲ್ಲಿಂದ ನೀವು ಮುಂದೆ ಹೋಗ್ಬೋದು ವೀಕ್ಷಕರೇ. ನೋಡ್ತಾ ಇದ್ದೀರಲ್ಲ, ಇದು ಬಂದು ಇಲ್ಲಿ ಸ್ಥಳೀಕರು ಪೂಜೆ ಮಾಡುವಂತಹ ಒಂದು ದೇವಸ್ಥಾನ. ಇದು ಬಂದು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಅವಳಿ ಜಲಾಶಯ ಆಗಿರುವಂತಹ ಚಿಕ್ಕಹೊಳೆ ಜಲಾಶಯಕ್ಕೆ ಬಂದಿದ್ದೀನಿ. ಹಾಗೆ ಚಿಕ್ಕಹೊಳೆ ಮತ್ತು ಸುವರ್ಣವತಿ ಜಲಾಶಯವನ್ನು ಅವಳಿ ಜಲಾಶಯ ಅಂತೇಳಿ ಕರೆಯಲಾಗುತ್ತೆ ವೀಕ್ಷಕರೇ. ತುಂಬ ಅದ್ಭುತವಾಗಿದೆ ನೋಡಿ, ಹೇಗಿದೆ ಚಿಕ್ಕಹೊಳೆ ಜಲಾಶಯ ನೋಡ್ತಾ ಇದ್ದೀರಾ ನೀವು. ಬನ್ನಿ, ಇದನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವೀಗೆ ಒಳಗೆ ಬಂದರೆ ಇಲ್ಲಿ ಪೊಲೀಸರ ಒಂದು ಉಪಸ್ಥಿತಿಯು ಕೂಡ ಇರುತ್ತೆ. ಇಲ್ಲಿಂದ ಏನು ನೋಡ್ತಾ ಇದ್ದೀರಾ, ಈ ದಾರಿಯಿಂದನೂ ಕೂಡ ನೀವು ಒಳಗಡೆ ಬರ್ಬೋದು. ಮತ್ತು ನೀವು ಅಲ್ಲೇನು ಸರ್ಕಲ್ ನೋಡ್ತಾ ಇದ್ದೀರಿ, ಆ ಮಾರ್ಗವಾಗಿಯೂ ಕೂಡ ನೀವು ಈ ಒಂದು ಜಲಾಶಯಕ್ಕೆ ಬರ್ಬೋದು ವೀಕ್ಷಕರೇ. ಬನ್ನಿ, ಹೇಗಿದೆ ನೋಡಿ. ನೋಡ್ತಾ ಇದ್ದೀರಾ ನೋಡಿ, ಎಷ್ಟು ನಿಜವಾಗಲೂ ನೋಡೋದಕ್ಕೆ ಕೂಡ ತುಂಬ ಪ್ರಶಾಂತವಾಗಿರುವಂತಹ ಒಂದು ಸ್ಥಳ. ಇನ್ನೇನೋ ನೀರು ತುಂಬಿಕ್ಕಿ ಹರಿಯುವಂತಹ ಸಮಯವೂ ಕೂಡ ಬಂದಿದೆ ನೋಡಿ ವೀಕ್ಷಕರೇ. ಇದು ಚಿಕ್ಕಹೊಳೆ ಜಲಾಶಯ. ಚಾಮರಾಜನಗರದಲ್ಲಿ ಇರುವಂತಹ ಅವಳಿ ಜಲಾಶಯ ಅಂತೇಳಿ ಕರೆಯುವಂತಹ ಚಿಕ್ಕಹೊಳೆ ಮತ್ತು ಸುವರ್ಣವತಿಯ ಜಲಾಶಯ ನಮ್ಮ ಈ ಒಂದು ಚಾಮರಾಜನಗರದಿಂದ ಸುಮಾರು ಈ ಚಿಕ್ಕಹೊಳೆ ಜಲಾಶಯ ಬಂದು 15 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಸುವರ್ಣವತಿ ಜಲಾಶಯ ಬಂದು ಸುಮಾರು 17 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಇದನ್ನು ಅವಳಿ ಜಲಾಶಯ ಅಂತೇಳಿ ಆಗಲಿಂದಲೂ ಕೂಡ ಕರ್ಕೊಂಡು ಬಂದಿದ್ದಾರೆ. ಮತ್ತು ಈ ನೀರಿನ ಜಲಾಶಯ ಸುಮಾರು 15,000 ಹೆಕ್ಟೇರ್ ಪ್ರದೇಶವನ್ನು ಒಳಗೊಂಡಿರುವಂತಹ ಒಂದು ಜಲಾಶಯ. ಹಾಗಾಗಿ ಮೊದಲಿಗೆ ಇಲ್ಲಿ ಬರೋದಾದರೆ ನೀವು ಇಲ್ಲಿ ಕಾಣ್ತಾ ಇರುವಂಥದ್ದು ಚಿಕ್ಕಹೊಳೆ
ಜಲಾಶಯ ಅಂಥೇಳಿ. ಇಲ್ಲಿಂದ ಸುಮಾರು ಒಂದು 3 ಕಿಲೋಮೀಟ್ರ್ ಮುಂದೆ ಬಂದರೆ ನಿಮಗೆ ಸುವರ್ಣವತಿ ಜಲಾಶಯ ಸಿಗುತ್ತೆ ಸ್ನೇಹಿತರೆ. ಹಾಗೆಯೇ ಈ ಒಂದು ಗಣಪತಿಯ ದೇವಸ್ಥಾನಕ್ಕೆ ಬೇಕಾಗಿರುವಂತಹ ಪೂಜೆಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಭಾಳಷ್ಟು ದಾಸವಾಳ ಹೂಗಳು, ನಂದಿ ಬಟ್ಟಲು ಹೂವು, ಹಲವಾರು ಹೂಗಳನ್ನು ಸ್ವಾಮಿಯ ಪೂಜೆಗೆ ಅಲ್ಲಿ ನೆಡಲಾಗಿದೆ. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿದೆ ವೀಕ್ಷಕರೇ. ತುಂಬಿ ಹರಿದು ಬರುವಂತಹ ಮಳೆಯಿಂದಾಗಿ ಈ ಒಂದು ಪ್ರದೇಶದಲ್ಲಿ ಸೇರುವಂತಹ ಜಲಾಶಯ ನೀರಿನ ಸಾಮರ್ಥ್ಯದಿಂದ ಈ ಚಾಮರಾಜನಗರ ಜಿಲ್ಲೆಯಲ್ಲಿ ಬೆಳೆಯುವಂತಹ ಅಡಿಕೆ ಮತ್ತು ತೆಂಗುಗೆ ಹೆಚ್ಚಿನ ಭಾಗದ ನೀರಿನ ಉಪಯೋಗವಾಗುತ್ತೆ ಅಂತೇಳಿ ಈ ಜಲಾಶಯದಿಂದ ನಾವು ತಿಳ್ಕೊಬೋದು ಸ್ನೇಹಿತರೆ. ಹಾಗಾಗಿ ಸದಾಕಾಲ ಈ ಒಂದು ಚಿಕ್ಕಹೊಳೆ ಜಲಾಶಯದಲ್ಲಿ ನೀವು ನೀರನ್ನು ಕಾಣ್ಬೋದು. ಸುಮಾರು 2474 ಅಡಿಯ ಒಂದು ಸಾಮರ್ಥ್ಯದಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ವ್ಯವಸ್ಥೆ ಈ ಜಲಾಶಯಕ್ಕೆ ಇದೆ. ಹಾಗೆ ನೋಡ್ತಾ ಇದ್ದೀರಲ್ಲ, ಹಾಗಾಗಿ ಚಿಕ್ಕಹೊಳೆ ಅನ್ನುವಂಥದ್ದು ಇದು ಕೂಡ ಒನ್ ಡೇ ಟ್ರಿಪ್ಗೆ ಭಾಳಷ್ಟು ಜನ ಬರ್ತಾ ಇರ್ತಾರೆ ವೀಕ್ಷಕರೇ. ಗಮನಿಸಿ, ಭಾಳ ಅದ್ಭುತವಾಗಿದೆ. ಚಿಕ್ಕಹೊಳೆ ಜಲಾಶಯಕ್ಕೆ ನೀವು ಕೂಡ ಭೇಟಿ ನೀಡಿ ಅಂತ ಹೇಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಎಷ್ಟು ರಮಣೀಯವಾಗಿದೆ ವೀಕ್ಷಕರೇ. ಹಾಗೆ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ, ಇದು ಬಂದು ನಮ್ಮ ಚಾಮರಾಜನಗರದ ಜೀವನಾಡಿ ಅಂತ ಹೇಳ್ಬೋದು, ಸುವರ್ಣವತಿ ಜಲಾಶಯ. ಬನ್ನಿ ವೀಕ್ಷಕರೇ, ಒಳಗಡೆ ಹೋಗೋಣ. ಭಾಳ ಸುಂದರವಾಗಿರುವಂತಹ ಒಂದು ಜಲಾಶಯ ವೀಕ್ಷಕರೇ. ಬನ್ನಿ ಮುಂದೆ ಹೋಗಿ ನೋಡೋಣ. ಈ ರಾಷ್ಟ್ರೀಯ ಹೆದ್ದಾರಿ 948 ಏನಿದೆ, ಆ ಒಂದು ದಾರಿಯಲ್ಲಿಯೇ ಹಟ್ಟುಗೂಳಿಪುರ ಅನ್ನುವಂತಹ ಒಂದು ಸ್ಥಳದಲ್ಲಿ ಈ ಒಂದು ಜಲಾಶಯ ಕಂಡುಬರುತ್ತೆ ವೀಕ್ಷಕರೇ. ಇದು ಸುವರ್ಣವತಿ ಜಲಾಶಯ ಅಂತ ಹೇಳಿ. ಈ ಒಂದು ಜಲಾಶಯ ಏನಿದೆ, ಇದು 29/11/1964 ಶಂಕುಸ್ಥಾಪನೆ ಆಯಿತು. 1977ರಲ್ಲಿ ಈ ಒಂದು ಜಲಾಶಯವನ್ನು ಪೂರ್ತಿ ಪ್ರಮಾಣವಾದ ಕಟ್ಟಡವನ್ನು ನಿರ್ಮಿಸಲಾಯಿತು ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ಅದ್ಭುತವಾಗಿರುವ ನಮ್ಮ ಚಾಮರಾಜನಗರದ ಅಚ್ಚುಮೆಚ್ಚಿನ ಪ್ರವಾಸಿ ಸ್ಥಳ. ಹಾಗೆ ಇಲ್ಲೇನು ನೋಡ್ತಾ ಇದ್ದೀರಾ ವೀಕ್ಷಕರೇ, ಇದು ಬಂದು ಸುವರ್ಣವತಿ ಜಲಾಶಯ ಅಂತ ಹೇಳಿ ನಮ್ಮ ಚಾಮರಾಜನಗರದ ಜೀವನಾಡಿ ಅಂತ ಹೇಳ್ಬೋದು ಸ್ನೇಹಿತರೆ. ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಅತ್ಯಂತ ದೊಡ್ಡ ಜಲಾಶಯ ಈ ಒಂದು ಸುವರ್ಣವತಿ ಜಲಾಶಯ. ಹಟ್ಟುಗೂಳಿಪುರ ಅನ್ನುವಂತಹ ಒಂದು ಸ್ಥಳದಲ್ಲಿ ಈ ಒಂದು ಜಲಾಶಯ ಇದೆ. ಚಾಮರಾಜನಗರದಿಂದ ಇಲ್ಲಿಗೆ ಸುಮಾರು 17 ಕಿಲೋಮೀಟ್ರ್ ಆಗುತ್ತೆ ವೀಕ್ಷಕರೇ. ಬನ್ನಿ, ನಮ್ಮ ಚಾಮರಾಜನಗರ ಜಿಲ್ಲೆಯ ಈ ಒಂದು ಸುವರ್ಣವತಿ ಜಲಾಶಯವನ್ನು ನೋಡಿ ಆನಂದಿಸಿ ಅಂತ ನಾನು ಹೇಳ್ತಾ ಇದ್ದೀನಿ.
ನಮ್ಮ ಚಾಮರಾಜನಗರದ ಭಾಗದ ಈ ಒಂದು ಜಿಲ್ಲೆ ಏನಿದೆ ಮತ್ತು ಯಳಂದೂರು ಕೊಳ್ಳೇಗಾಲದ ತಾಲೂಕಿನ ಪ್ರದೇಶಗಳಿಗೆ ನೀರನ್ನು ಒದಗಿಸುವಂತಹ ಮೂಲ ಜಲ ಈ ಒಂದು ಜಲಾಶಯದಿಂದಲೇ ಬರುವಂಥದ್ದು. ಗಮನಿಸ್ತಾ ಇದ್ದೀರಲ್ಲ ನೋಡಿ ಸ್ನೇಹಿತರೆ ಹೇಗಿದೆ. ಹಾಗೆಯೇ ಈ ಒಂದು ಜಲಾಶಯ 29/11/1964ರಲ್ಲಿ ಶಂಕುಸ್ಥಾಪನೆ ಆಯಿತು. ಹಾಗಾಗಿ ನಮ್ಮ ಈ ಒಂದು ಏನು ಸುವರ್ಣವತಿ ಜಲಾಶಯ ಏನಿದೆ ಇದು ಬಂದು ವೀಕ್ಷಕರೇ ಚಾಮರಾಜನಗರ ಜಿಲ್ಲೆಯ ಆಗ್ನೇಯ ದಿಕ್ಕಿನಲ್ಲಿರುವಂತಹ ಗಜ್ಜಲಹಟ್ಟಿ ಅನ್ನುವಂತಹ ಸ್ಥಳದಲ್ಲಿ ಈ ಸುವರ್ಣವತಿ ನದಿ ಏನಿದೆ ಇದು ಹುಟ್ಟುತ್ತೆ. ಅಲ್ಲಿಂದ ಮುಂದೆ ಹೀಗೆ ಈ ಜಲಾಶಯದಲ್ಲಿ ಯಥೇಚ್ಛು ಪ್ರಮಾಣದಲ್ಲಿ ಹರಿದು ಬಂದು ಈ ಒಂದು ಸ್ಥಳದಲ್ಲಿ ಅದಕ್ಕೆ ಸರಿ ಪ್ರಮಾಣವಾದಂತಹ ಒಂದು ಜಲಾಶಯವನ್ನು ನಿರ್ಮಾಣ ಮಾಡಿದ್ದಾರೆ. ಈ ನೀರು ಬಂದು ಇಲ್ಲಿನ ನಮ್ಮ ಚಾಮರಾಜನಗರ, ಕೊಳ್ಳೇಗಾಲ, ಯಳಂದೂರಿನ ಎಲ್ಲ ಕೃಷಿ ನೀರಾವರಿಗೆ ಮೂಲಾಧಾರವಾಗಿರುವಂತಹ ಒಂದು ಜಲಾಶಯ. ಇದು ಮೀನುಗಾರಿಕೆ, ನೀರಾವರಿ ಮತ್ತು ತೋಟಗಾರಿಕೆಗೆ ಯಥೇಚ್ಛು ಪ್ರಮಾಣದಲ್ಲಿ ಬೇಡಿಕೆ ಇರುವಂತಹ ಒಂದು ಜಲಾಶಯ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಈ ಜಲಾಶಯದಲ್ಲಿ ಇರುವಂತಹ ನೀರನ್ನು ನಾವು ಸುವರ್ಣವತಿ ನೀರು ಅಂತೇಳಿ ಕರೆಯಲಾಗುತ್ತೆ ವೀಕ್ಷಕರೇ. ಈ ಒಂದು ಸುವರ್ಣವತಿಯ ಜಲಾಶಯ ಅಣೆಕಟ್ಟು ಈ ಉದ್ದ ಏನಿದೆ ಇದು 3840 ಅಡಿ ಉದ್ದ ಇದೆ ಅಂತ ಹೇಳಲಾಗುತ್ತೆ ವೀಕ್ಷಕರೇ. ಹಾಗೆ ಇದು ನಮ್ಮ ಚಾಮರಾಜನಗರ ಜಿಲ್ಲೆಯ ಜನ ಏನಿದ್ದಾರೆ ಅವರಿಗೆ ಅಚ್ಚುಮೆಚ್ಚಿನ ಪ್ರವಾಸಿ ಸ್ಥಳ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗೆ ಈ ಒಂದು ಜಲಾಶಯದ ನೀರಿನ ಹರಿವು ಏನಿದೆ ಈ ಒಂದು ನೀರಿನ ಹರಿವು ಇಲ್ಲೇ ನೀಲಗಿರಿ ಪರ್ವತ ಶ್ರೇಣಿಯ ಅಂಚಿನಲ್ಲಿರುವಂತಹ ಹತ್ತಿಕಾನೆ ಮತ್ತು ಬೇಡುಗುಳಿಯ ಪ್ರದೇಶದಲ್ಲಿ ಬಿದ್ದಂತಹ ಮಳೆ ನೀರಿನ ಹೆಚ್ಚಿನ ಹರಿವು ಪುಣಂಜೂರು ಸ್ಟೇಟ್ ಫಾರೆಸ್ಟ್ ಏರಿಯಾ ಏನಿದೆ ಆ ಮುಖಾಂತರ ಕೋಳಿಪಾಳ್ಯ ಹೀಗೆ ಈ ಒಂದು ತಮಿಳುನಾಡಿನ ಕೆಲವೊಂದು ಭಾಗಗಳಲ್ಲಿ ಹರಿದು ಬಂದು ಆ ಒಂದು ನೀರು ಈ ಒಂದು ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಸುವರ್ಣವತಿ ಜಲಾಶಯಕ್ಕೆ ಬಂದು ಸೇರುತ್ತೆ ಸ್ನೇಹಿತರೆ.